ಇನ್ನು ಕಾಂಗ್ರೆಸ್ಸಿಗರಿಂದ ಬೆಂಕಿ ಹಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಈ ಬೆಂಕಿಯನ್ನ ಹಾಕಿರೋದು ಅಂತ ಜನಾರ್ದನ್ ರೆಡ್ಡಿ ಆರೋಪ. ಡೀಸೆಲ್ ಪೆಟ್ರೋಲ್ ಹಾಕಿ ಬೆಂಕಿಯನ್ನ ಹಚ್ಚಿದ್ದಾರೆ. ವಿಡಿಯೋ ಆಧರಿಸಿ ಆರೋಪಿಗಳನ್ನ ಬಂಧಿಸಲಿ. ಬಳ್ಳಾರಿಯಲ್ಲಿ ಅಶಾಂತಿ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಅಶಾಂತಿಯನ್ನ ಸೃಷ್ಟಿಸುವ ಕೆಲಸವನ್ನ ಮಾಡ್ತಿದ್ದಾನೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕಾಂಗ್ರೆಸ್ಸಿಗರಿಂದ ಬೆಂಕಿ ಹಚ್ಚಲಾಗಿದೆ ಅಂತ ಇದೀಗ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ ಹಾಕಿ ಬೆಂಕಿಯನ್ನ ಹಚ್ಚಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಇನ್ನು ವಿಡಿಯೋವನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸಲಿ. ಬಳ್ಳಾರಿಯಲ್ಲಿ ಅಶಾಂತಿ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೀಗ ಕಾಂಗ್ರೆಸ್ಸಿಗರಿಂದಲೇ ಬೆಂಕಿಯನ್ನ ಹಚ್ಚಲಾಗಿದೆ ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಿರುವಂತದ್ದು. ಕೇವಲ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಶುರುವಾದಂತಹ ಸಂಘರ್ಷ ಇದು. ಜನಾರ್ದನ್ ರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ಇಬ್ಬರೂ ಕೂಡ ಉದ್ವಿಗ್ನ ಪರಿಸ್ಥಿತಿಗೆ ಹೋಗಿತ್ತು ಅಲ್ಲಿ ಬಳ್ಳಾರಿನಲ್ಲಿ. ಇದೀಗ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇರುವಂತಹ ಪ್ರಕಾರ ಜನಾರ್ದನ್ ರೆಡ್ಡಿ ಒಡೆತನಕ್ಕೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಬೆಂಕಿಯನ್ನ ಹಚ್ಚಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಬೆಂಕಿಯನ್ನ ಹಚ್ಚಲಾಗಿದೆ, ಕೃತ್ಯವನ್ನ ಮಾಡಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರೇ ಅಂತ ಜನಾರ್ದನ್ ರೆಡ್ಡಿ ಇದೀಗ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ವಿಡಿಯೋವನ್ನ ನೋಡಿ ಪೊಲೀಸರು ಕೂಡ ತನಿಖೆಯನ್ನ ಆರಂಭಿಸಿ ವಿಡಿಯೋ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಮಾಡಿರೋದು ಅಂತ. ಅದಾದ ನಂತರ ಆರೋಪಿಗಳನ್ನ ಬಂಧಿಸಿ ಅಂತ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಳ್ಳಾರಿಯಲ್ಲಿ ಆದ ವಾಲ್ಮೀಕಿ ಬ್ಯಾನರ್ ವಿಚಾರ, ಗಲಾಟೆ, ಗದ್ದಲ ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿರುವಂತದ್ದು. ಜನಾರ್ದನ್ ರೆಡ್ಡಿ ಒಡೆತನಕ್ಕೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿಯನ್ನ ಹಾಕಲಾಗಿದೆ. ಬೆಂಕಿಯನ್ನ ಹಾಕಿದ್ದು ಕಾಂಗ್ರೆಸ್ ಕಾರ್ಯಕರ್ತರೇ ಅಂತ ಇದೀಗ ಜನಾರ್ದನ್ ರೆಡ್ಡಿ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಅಶಾಂತಿಯನ್ನ ಸೃಷ್ಟಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಶಾಸಕ ಭರತ್ ರೆಡ್ಡಿ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ಸಿಗರಿಂದ ಬೆಂಕಿ ಅಂತ ಜನಾರ್ದನ್ ರೆಡ್ಡಿ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ.